ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಒಂದು ಅದ್ಭುತವಾದ ವ್ಯಕ್ತಿಯನ್ನು ಇವತ್ತು ನಮ್ಮ ಕಚೇರಿಗೆ ಬಂದಿದ್ದಾರೆ. ರಮೇಶ್ ಅಂತ. ಅವರು ಹಿರಿಯ ಪತ್ರಿಕೋದ್ಯಮಿಗಳು ಮತ್ತು ಅವರ ಒಂದು ಕಲ್ಪನೆ ಏನಿದೆ ಅಂತಂದ್ರೆ ಜರ್ನಲಿಸ್ಟ್ ಎಂಪ್ಲಾಯೀಸ್ ಯೂನಿಯನ್ ಅನ್ನೋ ಒಂದು ರಾಷ್ಟ್ರೀಯ ಮಟ್ಟದ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಈ ಒಂದು ಪತ್ರಿಕೋದ್ಯಮದಲ್ಲಿ ಬರ್ತಕ್ಕಂಥ ಜನರ ಯೋಗಕ್ಷೇಮವನ್ನು ವಿಚಾರ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಜರ್ನಲಿಸ್ಟ್ ಎಂಪ್ಲಾಯೀಸ್ ಯೂನಿಯನ್ ಅವರು ಸ್ಥಾಪನೆ ಮಾಡಿದ್ದಾರೆ. ಮತ್ತು ಅದಕ್ಕೆ ಈಗ ಸದ್ಯಕ್ಕೆ ಅವರು ಅದರ ರಾಷ್ಟ್ರೀಯ ಉಪಾಧ್ಯಕ್ಷ ಆಗಿಯೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಈ ಕುರಿತು ನಾವು ಅವರೊಂದಿಗೆ ಚರ್ಚೆ ಮಾಡಿ ಮುಂದೆ ಆಗ್ತಕ್ಕಂಥ ಒಂದು ಯೋಜನೆಗಳೇನು, ಜರ್ನಲಿಸ್ಟ್ ಎಂಪ್ಲಾಯೀಸ್ ಯೂನಿಯನ್ನದ ಕಾರ್ಯತಂತ್ರಗಳೇನು ಅಂತಕ್ಕಂಥ ಒಂದು ಮಾಹಿತಿಯ ಕುರಿತು ಅವರೊಂದಿಗೆ ನಾನು ಇವತ್ತು ಕೆಲವೊಂದು ವಿಷಯಗಳನ್ನು ಹಂಚಿಕೊಂಡಿದ್ದೇನೆ. ಅದರ ಒಂದು ಸಂಪೂರ್ಣವಾದ ವರದಿಯನ್ನು ನಾನು ಈಗ ಮಂಡಿಸ್ತಾ ಇದ್ದೇನೆ. ನಮಸ್ಕಾರ ಸರ್. ಈಗ ಪತ್ರಿಕೆ ಟೈಟಲ್ ಓನರ್ದು ಹೇಗಿರುತ್ತಂದರೆ, ಅವರು ಪತ್ರಿಕೆ ಇರುತ್ತೆ, ಅವ್ರದ್ದು ಐಡೆಂಟಿ ಕಾರ್ಡ್ ಇರುತ್ತೆ, ಅವ್ರ ಗಾಡಿ ಮೇಲೆ ಅವರು ಪ್ರೆಸ್ಸು ಮೀಡಿಯಾ ಏನು ಬೇಕಾದ್ರೆ ಹಾಕೊಂಡಿರ್ತಾರೆ, ಸಹಜ ಅದು. ಮತ್ತು ಅದರಲ್ಲಿ ವರ್ಕ್ ಮಾಡುವಂಥ ಪ್ಲಸ್ಸು ಇಷ್ಟು ಜನ ಅಂತ ಒಂದು ಲಿಮಿಟ್ ಇರುತ್ತೆ. ಅವರು ವರ್ಕ್ ಮಾಡೋವಂಥವ್ರದ್ದು ಅವ್ರದ್ದು ರಿಜಿಸ್ಟ್ರೇಷನ್ ಇರಬೇಕು, ಮೇಂಟೆನೆನ್ಸ್ ಇರಬೇಕು, ಅವರಿಗೆಲ್ಲ ಐ ಡಿ ಕಾರ್ಡ್ ಕೊಡ್ತಾರೆ, ಸಹಜ ಅದು. ಕೆಲವೊಂದು ಭಾಗದಲ್ಲಿ ನಾವು ನೋಡೋಂಗೆ ಏನಾಗ್ತಾ ಇದೆ ಅಂತಂದರೆ, ಬಹುಶಃ ಅದು ಮಾರ್ಕೊಳ್ತಿದ್ದಾರೋ ಅದೇನು ನಮಗೆ ಗೊತ್ತಾಗ್ತಾ ಇಲ್ಲ. ಒಂದು ಪತ್ರಿಕೆ ಅಂದರೆ ಅದು ನೂರಾರು ಜನದ್ದು ಬೇಕಾಬೇಟಿ ಐ ಡಿ ಕಾರ್ಡ್ಗಳು ಇರ್ತವೆ. ಸೊ ಅದರಿಂದ ಈ ಮಿಸ್ಯೂಸಲ್ಲಿ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ. ನಾನು ಹೇಳೋದು ಒಂದೇ ರಿಕ್ವೆಸ್ಟ್, ನಾನು ಟೈಟ್ಲ್ ಓನರಿಗೆ ಏನಪ್ಪ ಅಂದರೆ, ನಿಮ್ಮ ಹತ್ರ ಮೇಂಟೆನೆನ್ಸ್ ಇರಲಿ. ನೀವು 10 ಜನ ಇಟ್ಕೊಳ್ಳಿ, 20 ಜನ ಇಟ್ಕೊಳ್ಳಿ, ಅವ್ರದ್ದು ಮೇಂಟೆನೆನ್ಸ್ ಇರಲಿ, ಲೆಡ್ಜರ್ ಮೇಂಟೈನ್ ಮಾಡಿ, ನೀವು ಇನ್ನೊಂದು ಮಾಡಿ. ಅದು ನಾಳೆ ನಾವು ಯೂನಿಯನ್ ಅಥವಾ ನಮ್ಮದು ಲೇಬರ್ ಇದಕ್ಕೆ ಹೋದಾಗ ಅದಕ್ಕೆ ಅಪ್ಡೇಟ್ ಇರಬೇಕು. ಆವಾಗ ಎಲ್ಲಿ ಏನು ಮಿಸ್ಯೂಸ್ ಆಗೋಕ್ಕೆ ಚಾನ್ಸಸ್ ಇಲ್ಲ. ಇದ್ರ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕಂತೇಳಿ ಇದ್ರ ಕಡೆ ನಾವು ಸ್ವಲ್ಪ ಒತ್ತಿ ಇವತ್ತು ಕೆಲಸ ಮಾಡ್ತೇವೆ ಅಂತ ಮಾತಾಡಿ. ಈಗ ನಾನೇನು ಹೇಳಿದ್ದೇನೆ, ನಿಮ್ಮ ಯಾವ ರೀತಿಯ ಕಾರಣದಿಂದ ಒಕ್ಕೂಟವನ್ನು ಸ್ಥಾಪನೆ ಮಾಡಿದ್ರಿ, ಯೂನಿಯನ್? ಇಲ್ಲ, ಈ ಪತ್ರಿಕಾ ವರ್ಗ ಅಂತ ನಾವೇನು ಕರಿತೀವಿ, ಮೀಡಿಯಾ ಅಥವಾ ಪ್ರೆಸ್ ಅಂತ ನಾವೆಲ್ಲ ಏನು ಕರಿತೀವಿ, ಇದಕ್ಕೆ ಒಂದು ಸರಿಯಾದ ನ್ಯಾಯವನ್ನು ಒದಗಿಸಬೇಕು ಅಂತೇಳಿ ನಾವು ಈ ಹಿಂದೆ ಅಂದರೆ ಸುಮಾರು ಒಂದು 15-20 ವರ್ಷಗಳ ನಮ್ಮದು ಹೋರಾಟ ಅನ್ಬೋದು. ಸೊ ಕೆಲವು ಕಾರಣಾಂತರಗಳಿಂದ ಮಧ್ಯದಲ್ಲಿ ಗ್ಯಾಪ್ ಆಗ್ತಾ ಇತ್ತು. ಸೊ ಇತ್ತೀಚೆಗೆ ಅದನ್ನು ತುಂಬ ಸೀರಿಯಸ್ ಆಗಿ ತಗೊಂಡು ಈಗ ಹಲವಾರು ಕಡೆಗೆ ನಾವು ನೋಡ್ಬೋದು. ನಮ್ಮ ಅಧ್ಯಕ್ಷರು ಶ್ಯಾಮ್ ಸುಂದರ್ ಆದಿಸಾರ್ ಅವರು ಹೇಳೋ ಪ್ರಕಾರ, ಅವ್ರು ಹೇಳಿದ ಹಾಗೆ ಇವತ್ತು ಪತ್ರಿಕೆ ಉದ್ಯಮದಲ್ಲಿ ಕೆಲಸ ಮಾಡ್ತಿರೋಂಥ ನೀವು ನೋಡ್ಬೋದು. ಬೆಳಗ್ಗೆ ನೀವು 3 ಗಂಟೆಗೆ ಹೋಗಿ ನೋಡಿ, ಪೇಪರಲ್ಲಿ ಪಾಂಪ್ಲೆಂಟ್ಸನ್ನು ಇನ್ಸರ್ಟ್ ಮಾಡೋದ್ರಿಂದ ಹಿಡಿದು ಬೇರೆ ಬೇರೆ ಪೇಪರ್ನ ಪ್ಯಾಕ್ ಮಾಡೋದ್ರಿಂದ ಹಿಡಿದು ಅವರು ಬೆಳಗ್ಗೆ 3 ಗಂಟೆಗೆ ನಿದ್ರೆ ಬಿಟ್ಕೊಂಡು ಬಂದಿರ್ತಾರೆ. ಆ ಪೇಪರು ವಿತರಕ ಮಾಲೀಕರಿಗೂ ಇವರಿಗೂ ಯಾವುದೇ ಥರದ್ದು ಕನೆಕ್ಟಿವಿಟಿ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಅವರು ಅವ್ರನ್ನ ನಡೆಸ್ಕೊಳ್ತಾ ಇದ್ದಾರೆ. ಅವರಿಗೊಂದು ಭದ್ರತೆ ಇಲ್ಲ. ಈಗ ನಾವು ಜರ್ನಲಿಸ್ಟ್ ಯೂನಿಯನ್, ಎಂಪ್ಲಾಯೀಸ್ ಯೂನಿಯನ್ನ ರಾಷ್ಟ್ರ ಮಟ್ಟದಲ್ಲಿ ನಾವು ಇದನ್ನು ಹುಟ್ಟಾಕಿ ಈಗ ರಾಷ್ಟ್ರ ಮಟ್ಟದ ಒಂದು ಕಾರ್ಯಾಗಾರ ನಾವು ಆಲ್ರೆಡಿ ಆರಂಭ ಮಾಡಿದ್ದೀವಿ. ಸೊ ರಾಜ್ಯ ಮಟ್ಟದಲ್ಲೂ ಕೂಡ ಇದಕ್ಕೆ ಚಾಲನೆ ಕೊಡೋದಕ್ಕೆ ಈಗ ನಾವು ಆಲ್ರೆಡಿ ಶುರು ಮಾಡಿದ್ದೀವಿ. ಈಗ ಅದರದ್ದು ಚಾಲನೆ ಸದ್ಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮದು ಶುರುವಾಗತ್ತೆ. ನಿಮ್ಮ ಉದ್ದೇಶಗಳೇನು? ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ನಾವು ನ್ಯಾಯ ಒದಗಿಸಬೇಕು. ಇವತ್ತು ಒಂದು ಕಡೆಗೆ ಫ್ರಾಡ್ ಪತ್ರಕರ್ತರು ಅಂತೇಳಿ ಇವತ್ತು ಜಿನೈನಿಟಿ ಇರೋರಿಗೆ ಇವತ್ತೆಲ್ಲೋ ಒಂದು ಕಡೆಗೆ ಬೆಲೆ ಇಲ್ಲ ಆಗಿದೆ, ಎಲ್ಲ ಒಂದು ಕಡೆ ಮೂಲೆ ಗುಂಪಾಗ್ತಿದ್ದಾರೆ. ಸೊ ಫ್ರಾಡ್ ಪತ್ರಕರ್ತರು ಅಂತ ಹೇಳಿದ್ರೆ ನಾವೇನು ಹೇಳ್ತೀವಿ, ಯಾವತ್ತೋ ಒಂದು ದಿವಸ ಅವ್ರ ಪತ್ರಿಕೆ ರಿಜಿಸ್ಟ್ರೇಷನ್ ಇರ್ತದೆ, ಅದು ಆಲ್ರೆಡಿ ಮುಳಿಗೆ ಯಾವತ್ತೋ ದಿನ ಆಗಿರ್ತದೆ. ಇವತ್ತು ಕೂಡ ಕಾರ್ಡ್ ಇಟ್ಕೊಂಡು ಅವರು ಹೊರಗಡೆ ಇವತ್ತು ದುರುಪಯೋಗ ಪಡಿಸ್ಕೊಳ್ಳುವಂತಿರ್ಬೋದು, ಅದನ್ನು ಬೆದರಿಕೆ ಮಾಡುವಂತಿರ್ಬೋದು, ಅಧಿಕಾರಿಗಳನ್ನು ಬೆದರಿಸುವಂಥದ್ದು ಇರ್ಬೋದು, ಹಲವಾರು ರೀತಿಯಲ್ಲಿ ಅವರು ಕೊಳ್ಳೆ ಹೊಡೆಯೋದಕ್ಕೆ ಏನು ಬೇಕಿದಲ್ಲ. ಸೊ ಇದಕ್ಕೆ ಕಡಿವಾಣ ಹಾಕಬೇಕು ನಾವು ಹೇಳ್ತಾ ಇರೋದು. ಸೊ ಇದು ತಪ್ಪು ಅನ್ನೋದಕ್ಕಿಂತ ಇದನ್ನ ಇವತ್ತು ಮೇಲಧಿಕಾರಿಗಳು ಏನಿದ್ದಾರೆ ಅದನ್ನು ಹುಡುಕಿ, ಅದಕ್ಕೆ ಹುಡುಕೋಕೆ ನಾವು ಕೂಡ ಈಗ ಏನು ಸಂಘಟನೆ ಮಾಡಿದ್ದೀವಿ, ನಮ್ಮ ಸಂಘಟನೆಯಿಂದ ಕೂಡ ಅಧಿಕಾರಿಗಳ ಜೊತೆಗೆ ನಾವು ನಿಲ್ಲಬೇಕು ಅಂತ ಹೇಳ್ಬಿಟ್ಟು ಕೂಡ ನಾವು ಮೀಟಿಂಗಲ್ಲಿ ತೀರ್ಮಾನ ಮಾಡಿದ್ದೀವಿ. ಆ ಭ್ರಷ್ಟ ಯಾರು ಪತ್ರಕರ್ತರು ಅಥವಾ ನಾವೇನು ಫ್ರಾಡ್ ಅಂತ ಕರಿತೀವಿ ಅವ್ರನ್ನ ಹುಡುಕಿ ಅವ್ರನ್ನ ಮಟ್ಟ ಹಾಕಬೇಕು. ಜಿನೈನಿಟಿ ಇರೋರಿಗೆ, ಒರಿಜಿನಲ್ ಆಗಿರೋರಿಗೆ ಅವಕಾಶ ಕೊಡಬೇಕು. ಜೊತೆಗೆ ನಕಲಿ ಪತ್ರಕರ್ತರು ಯಾರು ಅಂದರೆ, ಈಗ ಪ್ರೆಸೆಂಟ್ ರನ್ನಿಂಗ್ ಇರುವಂಥ ಏನು ಪತ್ರಿಕೋದ್ಯಮ ಇದೆ ಇವ್ರನ್ನ ಫಸ್ಟ್ ರೆಕಗ್ನೇಷನ್ ಮಾಡಬೇಕು, ಅವ್ರನ್ನ ಐಡೆಂಟಿಫೈ ಮಾಡಬೇಕು. ಅದಾದ ನಂತರ ಬ್ಲಾಕ್ ಆಗಿರುವಂಥ ಇವತ್ತೇನು ಪತ್ರಿಕಾ ವರ್ಗ ಯಾವುದೇ ಇರ್ಬೋದು ಅದನ್ನು ಫಸ್ಟ್ ಕಂಡುಹಿಡಿದು ಅದು ಡೂಪ್ಲಿಕೇಟ್ ಅಂತಲೇ ನಾವು ಅಂದ್ಕೊಳ್ತೀವಿ. ಅದು ನಿಮ್ಮ ರಿಜಿಸ್ಟ್ರೇಷನ್ ಇಲ್ಲ, ರನ್ನಿಂಗ್ ಇಲ್ಲ ಅಂದರೆ ಅದು ಡೂಪ್ಲಿಕೇಟ್ ಅದು. ಸೊ ಅದ್ರ ಮುಖಾಂತರ ನೀವು ಕೂಡ ಯಾವ
ನಕಲಿ ಪತ್ರಕರ್ತರು ಅವ್ರನ್ನೂ ಕೂಡ ಕಂಡುಹಿಡಿಯೋದಕ್ಕೆ ಸುಲಭ ಆಗುತ್ತೆ. ಸೊ ನಾವು ಇದ್ರ ಸಲುವಾಗಿ ವಾರ್ತಾ ಇಲಾಖೆ ಇರ್ಬೋದು, ಕಾರ್ಮಿಕ ಸಂಘ ಇಲಾಖೆಗೆ ಇರ್ಬೋದು, ಸೊ ಇದನ್ನೆಲ್ಲ ಎಚ್ಚರಿಕೆ ಆಲ್ರೆಡಿ ಕೊಟ್ಟಿದ್ದೀವಿ, ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ನಿಮ್ಮ ಜೊತೆಯಲ್ಲಿ ನಾವು ನಿಲ್ತೀವಿ ಅಂತೇಳಿ ಕೂಡ ಅವ್ರಿಗೆ ಹೇಳಿದ್ದೀವಿ. ಹಾಗಾಗಿ ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಈ ಭ್ರಷ್ಟ ಪತ್ರಿಕೆ ಉದ್ಯಮ ಮಾಡುವಂಥವ್ರನ್ನ ಫಸ್ಟು ನಾವು ಮಟ್ಟ ಹಾಕುವಂಥದ್ದು ಮತ್ತು ಜುನೈನಿಟಿ ಒರಿಜಿನಲ್ ಇರುವುದನ್ನು ಎತ್ತಿ ಹಿಡಿಯುವಂಥ ಕೆಲಸಕ್ಕೆ ಈಗಾಗಲೇ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಜರ್ನಲಿಸ್ಟ್ ಎಂಪ್ಲಾಯೀಸ್ ಯೂನಿಯನ್ನಿಂದ ನೀವು ಪತ್ರಿಕೆ ಏಜೆಂಟರಿಗೆ ಭದ್ರತೆಗಳನ್ನು ಒದಗಿಸ್ತೀನಿ ಅಂತ ಹೇಳಿದ್ರಿ. ಯಾವ ರೀತಿಯಾಗಿ ಭದ್ರತೆಗಳನ್ನು ಒದಗಿಸ್ತೀರಿ ನೀವು? ನೋಡಿ, ಈ ನಮ್ಮ ದೇಶದ ಒಂದು ಕಾನೂನು ಏನು ಹೇಳುತ್ತೆ, ಈಗ ಪ್ರಧಾನಿ ಮಂತ್ರಿಗಳು ಇತ್ತೀಚೆಗೆ ಒಂದು ಆದೇಶ ಮಾಡಿದ್ದು ನಾವು ನೋಡಿರ್ಬೋದು. ಈ ಕಾರ್ಮಿಕ ಇಲಾಖೆ ವ್ಯಾಪ್ತಿಗೆ ಒಳಪಟ್ಟ ಯಾರೇ ಕೆಲಸ ಮಾಡಿರುವಂಥ ವ್ಯಕ್ತಿ ಇರ್ಬೋದು, ಅವನಿಗೆ ಭದ್ರತೆ ಕೊಡೋದು ಆ ಮಾಲೀಕನ ಒಂದು ಜವಾಬ್ದಾರಿಯಾಗಿರುತ್ತೆ. ಸೊ ನಾನು ಹೇಳ್ತಿರೋದು ಏನಪ್ಪ ಅಂದರೆ, ಈ ಬೆಳಿಗ್ಗಿನ ಹೊತ್ತು 3 ಗಂಟೆ 4 ಗಂಟೆ ಟೈಮಲ್ಲಿ ಬಂದು ಪತ್ರಿಕೆಯನ್ನು ಇವತ್ತೇನು ವಿತರಣೆ ಮಾಡೋಕ್ಕೆ ಬರ್ತಾರೆ, ಅವರಿಗೆ ನೀವು ಒಂದು ಐಡೆಂಟಿ ಕಾರ್ಡ್ ಕೊಡುವಂಥದ್ದು ಇರ್ಬೋದು, ಅವ್ರಿಗೊಂದು ಭದ್ರತೆ ಕೊಡೋದು. ಅಟ್ಲೀಸ್ಟ್ ನಾನು ಹೇಳೋದು, ಎಲ್ಲ ಟೈಮ್ ಅಲ್ಲ ಅಂದ್ರೂ ನಿಮ್ಮ ಜೊತೆ ಕೆಲಸ ಮಾಡೋ 3-4 ಗಂಟೆಯಿಂದ ಬೆಳಿಗ್ಗೆ ಅವ್ನ ಮನೆಗೆ ಹೋಗ್ಬಿಟ್ಟುವರೆಗೆ ಅವನಿಗೊಂದು ಸೇಫ್ಟಿಗೆ ನೀವು ಏನು ಮಾಡಿದ್ದೀರಿ ಅನ್ನೋದನ್ನು ಸ್ವಲ್ಪ ನೀವು ವಿಚಾರ ಮಾಡ್ಕೋಬೇಕಾಗುತ್ತೆ. ಯಾರು ಮಾಡಬೇಕು? ಈಗ ನೀವು ಮಾಲೀಕರು ಯಾರಿದ್ದೀರಿ ಅಥವಾ ನೀವು ಪತ್ರಿಕಾ ಡಿಸ್ಟ್ರಿಬ್ಯೂಟರ್ಸ್ ಯಾರಿದ್ದೀರಿ, ನೀವು ನಿಮ್ಮ ಕಾರ್ಮಿಕರಿಗೆ ಅದು ಇವತ್ತು ಕಾನೂನು ಕೂಡ ಆ ರೀತಿ ಬರ್ತಾ ಇರೋದ್ರಿಂದ ಅದಕ್ಕೆ ಭದ್ರತೆ ನೀವು ಮಾಡಿಕೊಡ್ಬೇಕಾಗಿದೆ. ಅದು ನಿಮ್ಮ ಜವಾಬ್ದಾರಿಯಾಗಿ ಕೂಡ ಆಗಿರುತ್ತೆ. ಈಗ ಭದ್ರತೆ ಅಂತ ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಈಗ ಅವ್ರು ಏನು ಯಾವ್ಯಾವ ದಾಖಲೆಗಳನ್ನು ಇಡಬೇಕಾಗತ್ತೆ? ಈಗ ಅಟ್ಲೀಸ್ಟು ಆ ಹುಡುಗ ಒಬ್ಬ ಪರ್ಸನ್ ಅಂತ ಇಟ್ಕೊಳ್ಳಿ, ನಿಮ್ಮ ಹತ್ರ ಕೆಲಸಕ್ಕೆ ಬಂದಿದ್ದಾನಂದರೆ ಅವನ ಹತ್ರ ಅವನ ಹತ್ರ ಏನು ನೀವು ದಾಖಲೆ ಸಂಗ್ರಹಿಸೋಕ್ಕಾಗತ್ತೆ ಮಾಡಬೇಕು, ಅಥವಾ ನಿಮ್ಮ ಕಡೆಯಿಂದ ಐಡೆಂಟಿಫೈ ಆಗಿ ಅವ್ನಿಗೆ ಏನು ಕೊಡಬೇಕಾಗತ್ತೆ, ಪ್ರೂಫ್ಗಳು, ಅಟೆಂಡೆನ್ಸ್ ಕೊಡಬೇಕಾಗುತ್ತೆ. ಜೊತೆಗೆ ನೀವು ಅಟೆಂಡೆನ್ಸನ್ನು ಕೂಡ ಮೇಂಟೈನ್ ಮಾಡಬೇಕಾಗತ್ತೆ. ಅದನ್ನು ಇವತ್ತು ನಾನು ಆಗಲೇ ಒಂದು ಮಾತು ಹೇಳಿದೆ, ಕಾರ್ಮಿಕ ಇಲಾಖೆಗೆ ವ್ಯಾಪ್ತಿಗೆ ಒಳಪಟ್ಟಂಥ ಅದು ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಇರ್ಬೋದು, ಅದನ್ನು ನೀವು ಮೇಂಟೈನ್ ಮಾಡೋದ್ರಿಂದ ಈ ವ್ಯವಸ್ಥೆಗೆ ನಾವೊಂದು ನ್ಯಾಯ ಒದಗಿಸೋಕ್ಕೆ ನಮಗೆ ದಾರಿ ಸುಲಭ ಆಗುತ್ತೆ. ಈ ಭ್ರಷ್ಟಾಚಾರನ ಕಡಿವಾಣ ಹಾಕೋದಕ್ಕೆ ಸುಲಭ ಆಗುತ್ತೆ. ಈಗ ಅವರು ಕಮಿಷನ್ ನಾವು ಕೊಡ್ತೀವಲ್ಲ, ನಮಗೇನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ, ಏನು ಹೇಳ್ತಾರೆ ಅದಕ್ಕೆ? ಅಲ್ಲ, ಇಷ್ಟು ದಿನ ಇದನ್ನೇ ಮಾಡ್ಕೊಂಡು ಬಂದಿರೋದು ಏನಂತ, ಕಮಿಷನ್ ಕೊಟ್ವಿ, ಅವನು ಯಾರು ನಾನು ಯಾರು. ನಾನು ಹೇಳಿದೆ ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಒಂದು ಆದೇಶನ ಏನು ಮಾಡಿದ್ದಾರೆ, ನೀವು ಕೇಳಿಸ್ಕೊಂಡಿರ್ತೀವಿ. ಇತ್ತೀಚೆಗೆ ಬಂದಂಥ ಒಂದು ವಿಚಾರ ಏನಪ್ಪ ಅಂದರೆ, ಯಾರೇ ಇವತ್ತು ದುಡಿಯುವಂಥ ಕಾರ್ಮಿಕ ಇದ್ದಾನೆ, ಅವನು ಕಾರ್ಮಿಕ ಇಲಾಖೆ ಕಾನೂನಿನ ವ್ಯಾಪ್ತಿಯ ಒಳಪಟ್ಟಿರ್ಬೇಕನ್ನೋದು ಒಂದಿದೆ. ಸೊ ಅದಕ್ಕೆ ತಕ್ಕಾಗಿ ನೀವು ನಡೆಸ್ಕೊಳ್ಳಿ ಸಾಕು. ಕಮಿಷನ್ ಕೊಡ್ತೀರಿ, ಸ್ಯಾಲ್ರಿ ಕೊಡ್ತೀರಿ, ಏನಾದರೂ ಕೊಡಿ, ಅದು ಬೇರೆ ವಿಚಾರ. ಬಟ್ ಅವನು ನಿಮ್ಮಲ್ಲೊಬ್ಬ ಕಾರ್ಮಿಕ, ನಿಮ್ಮ ಲೇಬರ್ ಅನ್ನೋದನ್ನು ನೀವು ಏನೋ ಗಂಟಘೋಷವಾಗಿ ಹೇಳೋಂಗಿರಬೇಕು. ಯಾಕಂದ್ರೆ ಅವನು ನಿಮ್ಮಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅವರಿಗೊಂದು ನ್ಯಾಯ ಒದಗಿಸುವಂಥ ಕೆಲಸ ಇಲ್ಲಿ ನಡಿಬೇಕು. ಇದು ನಮ್ಮ ಉದ್ದೇಶ ಆಗಿದೆ. ಸರಿ ಸರ್, ತಾವು ಇದುವರೆಗೂ ನಮ್ಮ ಒಂದು ಆಫೀಸಿಗೆ ಬಂದು ಜರ್ನಲಿಸ್ಟ್ ಎಂಪ್ಲಾಯೀಸ್ ಯೂನಿಯನ್ನದ ಒಂದು ಸಂಘಟನೆ ಕುರಿತು ಸಮಗ್ರವಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ ಅಂತಕ್ಕಂಥ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಜರ್ನಲಿಸ್ಟ್ ಎಂಪ್ಲಾಯೀಸ್ ಯೂನಿಯನ್ನಿಂದ ನೀವು ಪತ್ರಿಕೆ ಏಜೆಂಟರಿಗೆ ಭದ್ರತೆಗಳನ್ನು ಒದಗಿಸ್ತೀನಿ ಅಂತ ಹೇಳಿದ್ರಿ. ಯಾವ ರೀತಿಯಾಗಿ ಭದ್ರತೆಗಳನ್ನು ಒದಗಿಸ್ತೀರಿ ನೀವು? ನೋಡಿ, ಈ ನಮ್ಮ ದೇಶದ ಒಂದು ಕಾನೂನು ಏನು ಹೇಳುತ್ತೆ, ಈಗ ಪ್ರಧಾನಿ ಮಂತ್ರಿಗಳು ಇತ್ತೀಚೆಗೆ ಒಂದು ಆದೇಶ ಮಾಡಿದ್ದು ನಾವು ನೋಡಿರ್ಬೋದು. ಈ ಕಾರ್ಮಿಕ ಇಲಾಖೆ ವ್ಯಾಪ್ತಿಗೆ ಒಳಪಟ್ಟ ಯಾರೇ ಕೆಲಸ ಮಾಡಿರುವಂಥ ವ್ಯಕ್ತಿ ಇರ್ಬೋದು, ಅವನಿಗೆ ಭದ್ರತೆ ಕೊಡೋದು ಆ ಮಾಲೀಕನ ಒಂದು ಜವಾಬ್ದಾರಿಯಾಗಿರುತ್ತೆ. ಸೊ ನಾನು ಹೇಳ್ತಿರೋದು ಏನಪ್ಪ ಅಂದರೆ, ಈ ಬೆಳಿಗ್ಗಿನ ಹೊತ್ತು 3 ಗಂಟೆ 4 ಗಂಟೆ ಟೈಮಲ್ಲಿ ಬಂದು ಪತ್ರಿಕೆಯನ್ನು ಇವತ್ತೇನು ವಿತರಣೆ ಮಾಡೋಕ್ಕೆ ಬರ್ತಾರೆ, ಅವರಿಗೆ ನೀವು ಒಂದು ಐಡೆಂಟಿ ಕಾರ್ಡ್ ಕೊಡುವಂಥದ್ದು ಇರ್ಬೋದು, ಅವರಿಗೊಂದು ಭದ್ರತೆ ಕೊಡೋದು. ಅಟ್ಲೀಸ್ಟ್ ನಾನು ಹೇಳೋದು, ಎಲ್ಲ ಟೈಮ್ ಅಲ್ಲ ಅಂದ್ರೂ ನಿಮ್ಮ ಜೊತೆ ಕೆಲಸ ಮಾಡೋ 3-4 ಗಂಟೆಯಿಂದ ಬೆಳಿಗ್ಗೆ ಅವ್ನ ಮನೆಗೆ ಹೋಗ್ಬಿಟ್ಟುವರೆಗೆ ಅವನಿಗೊಂದು ಸೇಫ್ಟಿಗೆ ನೀವು ಏನು ಮಾಡಿದ್ದೀರಿ ಅನ್ನೋದನ್ನು ಸ್ವಲ್ಪ ನೀವು ವಿಚಾರ ಮಾಡ್ಕೋಬೇಕಾಗುತ್ತೆ. ಯಾರು ಮಾಡಬೇಕು? ಈಗ ನೀವು ಮಾಲೀಕರು ಯಾರಿದ್ದೀರಿ ಅಥವಾ ನೀವು ಪತ್ರಿಕಾ ಡಿಸ್ಟ್ರಿಬ್ಯೂಟರ್ಸ್ ಯಾರಿದ್ದೀರಿ, ನೀವು ನಿಮ್ಮ ಕಾರ್ಮಿಕರಿಗೆ ಅದು ಇವತ್ತು ಕಾನೂನು ಕೂಡ ಆ ರೀತಿ ಬರ್ತಾ ಇರೋದ್ರಿಂದ ಅದಕ್ಕೆ ಭದ್ರತೆ ನೀವು ಮಾಡಿಕೊಡ್ಬೇಕಾಗಿದೆ. ಅದು ನಿಮ್ಮ ಜವಾಬ್ದಾರಿಯಾಗಿ ಕೂಡ ಆಗಿರುತ್ತೆ. ಈಗ ಭದ್ರತೆ ಅಂತ ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಈಗ ಅವ್ರು ಏನು ಯಾವ್ಯಾವ ದಾಖಲೆಗಳನ್ನು ಇಡಬೇಕಾಗತ್ತೆ? ಈಗ ಅಟ್ಲೀಸ್ಟು ಆ ಹುಡುಗ ಒಬ್ಬ ಪರ್ಸನ್ ಅಂತ ಇಟ್ಕೊಳ್ಳಿ, ನಿಮ್ಮ ಹತ್ರ ಕೆಲಸಕ್ಕೆ ಬಂದಿದ್ದಾನಂದರೆ ಅವನ ಹತ್ರ ಏನು ನೀವು ದಾಖಲೆ ಸಂಗ್ರಹಿಸೋಕ್ಕಾಗತ್ತೆ ಮಾಡಬೇಕು, ಅಥವಾ ನಿಮ್ಮ ಕಡೆಯಿಂದ ಐಡೆಂಟಿಫೈ ಆಗಿ ಅವ್ನಿಗೆ ಏನು ಕೊಡಬೇಕಾಗತ್ತೆ, ಪ್ರೂಫ್ಗಳು, ಅಟೆಂಡೆನ್ಸ್ ಕೊಡಬೇಕಾಗುತ್ತೆ. ಜೊತೆಗೆ ನೀವು ಅಟೆಂಡೆನ್ಸನ್ನು ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ. ಅದನ್ನು ಇವತ್ತು ನಾನು ಆಗಲೇ ಒಂದು ಮಾತು ಹೇಳಿದೆ, ಕಾರ್ಮಿಕ ಇಲಾಖೆಗೆ ವ್ಯಾಪ್ತಿಗೆ ಒಳಪಟ್ಟಂಥ
ಅದು ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಇರ್ಬೋದು ಅದನ್ನು ನೀವು ಮೇಂಟೈನ್ ಮಾಡೋದ್ರಿಂದ ಈ ವ್ಯವಸ್ಥೆಗೆ ನಾವೊಂದು ನ್ಯಾಯ ಒದಗಿಸೋಕ್ಕೆ ನಮಗೆ ದಾರಿ ಸುಲಭ ಆಗುತ್ತೆ. ಈ ಭ್ರಷ್ಟಾಚಾರನ ಕಡಿವಾಣ ಹಾಕೋದಕ್ಕೆ ಸುಲಭ ಆಗುತ್ತೆ. ಈಗ ಅವರು ಕಮಿಷನ್ ನಾವು ಕೊಡ್ತೀವಲ್ಲ, ನಮಗೇನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ, ಏನು ಹೇಳ್ತಾರೆ ಅದಕ್ಕೆ? ಅಲ್ಲ, ಇಷ್ಟು ದಿನ ಇದನ್ನೇ ಮಾಡ್ಕೊಂಡು ಬಂದಿರೋದು ಏನು ಅಂತ, ಕಮಿಷನ್ ಕೊಟ್ವಿ, ಅವನು ಯಾರು ನಾನು ಯಾರು. ನಾನು ಹೇಳಿದೆ ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಒಂದು ಆದೇಶನ ಏನು ಮಾಡಿದ್ದಾರೆ, ನೀವು ಕೇಳಿಸ್ಕೊಂಡಿರ್ತೀವಿ, ಇತ್ತೀಚೆಗೆ ಬಂದಂಥ ಒಂದು ವಿಚಾರ ಏನಪ್ಪ ಅಂದರೆ, ಯಾರೇ ಇವತ್ತು ದುಡಿಯುವಂಥ ಕಾರ್ಮಿಕ ಇದ್ದಾನೆ ಅವನು ಕಾರ್ಮಿಕ ಇಲಾಖೆ ಕಾನೂನಿನ ವ್ಯಾಪ್ತಿಯ ಒಳಪಟ್ಟಿರ್ಬೇಕು ಅನ್ನೋದು ಒಂದಿದೆ. ಸೊ ಅದಕ್ಕೆ ತಕ್ಕಾಗಿ ನೀವು ನಡೆಸ್ಕೊಳ್ಳಿ ಸಾಕು. ಕಮಿಷನ್ ಕೊಡ್ತೀರಿ, ಸ್ಯಾಲ್ರಿ ಕೊಡ್ತೀರಿ, ಏನಾದರೂ ಕೊಡಿ, ಅದು ಬೇರೆ ವಿಚಾರ. ಬಟ್ ಅವನು ನಿಮ್ಮನ್ನೊಬ್ಬ ಕಾರ್ಮಿಕ, ನಿಮ್ಮ ಲೇಬರ್ ಅನ್ನೋದನ್ನು ನೀವು ಏನು ಗಂಟೆಗೋಷವಾಗಿ ಹೇಳೋಂಗಿರಬೇಕು. ಯಾಕಂದ್ರೆ ಅವನು ನಿಮ್ಮಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅವರಿಗೊಂದು ನ್ಯಾಯ ಒದಗಿಸುವಂಥ ಕೆಲಸ ಇಲ್ಲಿ ನಡಿಬೇಕು. ಇದು ನಮ್ಮ ಉದ್ದೇಶ ಆಗಿದೆ. ಸರಿ ಸರ್, ತಾವು ಇದುವರೆಗೂ ನಮ್ಮ ಒಂದು ಆಫೀಸ್ಗೆ ಬಂದು ಜರ್ನಲಿಸ್ಟ್ ಎಂಪ್ಲಾಯೀಸ್ ಯೂನಿಯನ್ನದ ಒಂದು ಸಂಘಟನೆ ಕುರಿತು ಸಮಗ್ರವಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ ಅಂತಕ್ಕಂಥ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ರಮೇಶ್ ಸರ್ ಅವರು ಇವತ್ತಿನ ಪರಿಚಯ ಅಲ್ಲ, ಅವರು ಬಹಳ ವರ್ಷಗಳಿಂದ ಅವರು ಪರಿಚಯ ಮತ್ತು ಪತ್ರಿಕೋದ್ಯಮದಲ್ಲಿ ಇದ್ದು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅನೇಕರಿಗೆ ನಾನಾ ರೀತಿಯಾದ ಒಂದು ಸೌಲಭ್ಯಗಳನ್ನು ಕೊಡಿಸಬೇಕು ಅಂತ ಒಂದು ಸತತ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಅಂಥವರು ಇವತ್ತು ನಮ್ಮ ಕುಂಬಳಗೋಡು ಕಚೇರಿಗೆ ಬಂದು ತಮ್ಮ ಒಂದು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ನಿಜ ಇರ್ಬೋದು, ಯಾಕಂತಂದರೆ ಇವತ್ತಿನ ದಿನಮಾನಗಳಲ್ಲಿ ಏನಾಗಿದೆ ಅಂದರೆ ಇವತ್ತು ಎಲ್ಲ ಕಡೆ ಯೂನಿಯನ್ಗಳು ಬಹಳ ಸ್ಟ್ರಾಂಗಾಗಿ ಕೆಲಸ ಮಾಡ್ತಾ ಇದ್ದವು. ವರ್ಕರ್ಸ್ ಯೂನಿಯನ್ಗಳು ಕೂಡ ಯಾವುದೇ ಥರದ ಅನ್ಯಾಯ ಆದರೂ ಕೂಡ ಅದನ್ನು ಸಹಿಸುವುದಲ್ಲ. ಈಗ ವಕೀಲರ ಸಂಘಟನೆಗಳನ್ನು ನಾವು ತೆಗೆದುಕೊಂಡ್ರು ಕೂಡ ಅಲ್ಲಿ ಒಂದು ಬಲವಾದ ಸಂಘಟನೆ ಇದೆ. ಆದರೆ ದುರದೃಷ್ಟವಶಾತ್ ನಮ್ಮ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ ಜನರಿಗೆ ರಕ್ಷಣೆಯಾಗಿ ನಿಲ್ಲಬಲ್ಲ ಯಾವುದೇ ಒಂದು ಪ್ರಖರವಾದ ಸಂಘಟನೆಗಳ ಇಲ್ಲ ಅಂತಕ್ಕಂಥ ಒಂದು ಬಹುದಿನಗಳ ಒಂದು ಆಶೆಯನ್ನು ನಮ್ಮ ರಮೇಶ್ ಸರ್ ಅವರು ಬಂದ ನಂತರ ಅದಕ್ಕೆ ಚಾಲ್ತಿ ನೀಡಲಾಗಿದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ರಮೇಶ್ ಅವರು ಮತ್ತು ನಮ್ಮ ಹಾವೇರಿಯಿಂದ ಶಿವಾನಂದ ಅವರು ಕೂಡ ಅದಕ್ಕೆ ಒಂದು ಸತತ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ಶಿವಾನಂದ ಅವರು ಜರ್ನಲಿಸ್ಟ್ ಎಂಪ್ಲಾಯೀಸ್ ಯೂನಿಯನದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ನೇಮಕಾತಿಯನ್ನು ಹೊಂದಿದ್ದಾರೆ. ಇಲ್ಲಿ ಇವತ್ತು ನಾವು ಏನು ಒಕ್ಕೂಟಗಳನ್ನು ಯೂನಿಯನ್ಗಳನ್ನು ಮಾಡ್ತೀವಿ, ಕೇವಲ ಸರ್ಕಾರದ ಜೊತೆ ಶಾಮೀಲಾಗಿ ಅವರು ಕೊಡ್ತಕ್ಕಂಥ ಒಂದು ದುಡ್ಡಿನ ಆಶೆಗಾಗಿ ನಾವು ಯಾರೂ ಕೂಡ ಈ ಒಂದು ಸಂಘಟನೆಯನ್ನು ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೂಡ ಅತಿ ಖಚಿತಪಡಿಸ್ತೇನೆ. ಈ ಒಂದು ನಿಟ್ಟಿನಲ್ಲಿ ನಾವು ಸಕ್ರಿಯರಾಗಿ ಪಾಲ್ಗೊಂಡು ಏನು ಇವತ್ತು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ರಕ್ಷಣೆ ಕೊಡಬೇಕು. ಮತ್ತು ನಕಲಿ ಜನರ, ಈಗ ಯೂಟ್ಯೂಬರ್ಸ್ ಇರ್ಬೋದು ಅಥವಾ ಬೇಕಾಬಿಟ್ಟಿಯಾಗಿ ಏನಿವತ್ತು ಜರ್ನಲಿಸ್ಟ್ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಮತ್ತು ಈ ಪ್ರೆಸ್ ಕ್ಲಬ್ನ ನಾವು ತೆಗೆದುಕೊಂಡ್ರೆ ಅಲ್ಲಿಯೂ ಕೂಡ ಅನೇಕ ಜನರು ಕೂಡ ಒಂದು ಮೆಂಬರ್ಶಿಪ್ಪನ್ನು ಪಡೆದಿದ್ದಾರೆ. ಅದನ್ನು ಕೂಡ ನಾವು ಚೆಕ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಮುಂದಿನ ದಿನಮಾನಗಳಲ್ಲಿ ಚಾಲನೆಯನ್ನು ಕೊಡ್ತೇವೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇವತ್ತು ಮತ್ತೊಮ್ಮೆ ನಮ್ಮ ರಮೇಶ್ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ. ನಮಸ್ಕಾರ ಸರ್.